ಡಿಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿ ಪರೇಡ್ ನಡೆಸಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಸಂಖ್ಯಾಬಲವನ್ನು ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ ಎನ್ನುವಂತ ಸುದ್ದಿಗಳು ಹರಿದಾಡ್ತಾ ಇರುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸುಮ್ಮನೆ ಕುಳಿತುಕೊಳ್ಳುವ ಜಾಯಮಾನ ಅಲ್ಲ. ಬಿಗಿಪಟ್ಟೆ ಹಿಡಿದುಕೊಳ್ಳುತ್ತಿದ್ದಾರೆ, ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲ್ಲ ಅಂತ. ಕೆಳಗಿಳಿಯದೇ ಇರಬೇಕು ಅಂದರೆ ಅವ್ರಿಗೂ ಬೇಕಾಗಿರೋದು ಶಾಸಕರ ಸಂಖ್ಯಾಬಲ, ಜೊತೆಗೆ ತಮ್ಮ ಜೊತೆ ನಿಂತುಕೊಳ್ಳೋರು ಯಾರು ಅಂತ. ಹಾಗೆ ನೋಡಿದ್ರೆ ತಮ್ಮ ಜೊತೆ ಸಚಿವ ಸಂಪುಟದಲ್ಲಿ ಸದಸ್ಯರಾಗಿರುವಂಥ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ದೆಹಲಿಗೆ ಪರೇಡ್ ನಡೆಸಿದ್ರು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು. ಹೀಗಾಗಿ ನನ್ನವರು ಯಾರು ಅನ್ನುವಂತಹ ಚಿಂತೆ ಮುಖ್ಯಮಂತ್ರಿಗಳನ್ನ ಕಾಡದೇ ಇರೋದು. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ಬೆಂಬಲ ಹೆಚ್ಚಾಗ್ತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲರ್ಟ್ ಆಗಿದ್ದಾರೆ. ಸಿಎಂ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಭಾರಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಶತಾಯ ಗತಾಯ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋದಕ್ಕೆ ಶತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಫುಲ್ ಆಕ್ಟಿವ್ ಆಗಿರುವಂತಹ ಸಿದ್ದರಾಮಯ್ಯನವರು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಅವರ ಪಾಳೆಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಡಿಕೆ ಶಿವಕುಮಾರ್ ಪಾಳ್ಯದಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಇದನ್ನ ನೋಡಿರುವಂತ ಸಿದ್ದರಾಮಯ್ಯನವರು ಶತಾಯ ಗತಾಯ ನನ್ನ ಕುರ್ಚಿ ಉಳಿಸ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಆಪ್ತ ಶಾಸಕರು ಸಚಿವರಿಗೆ ಸಿಎಂ ಸಿದ್ದರಾಮಯ್ಯನವರು ಬುಲಾವ್ ಕೊಟ್ಟಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಚರ್ಚೆ ನಡೆಸ್ತಾ ಇದ್ದಾರೆ. ಶೀಘ್ರವೇ ನಿವಾಸಕ್ಕೆ ಬರುವಂತೆ ತಮ್ಮ ಆಪ್ತ ಶಾಸಕರುಗಳಿಗೂ ಕೂಡ ಸಿಎಂ ಕರೆ ಕೊಟ್ಟಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಭಾರೀ ಕುತೂಹಲ ಮತ್ತು ಭಾರೀ ರಣತಂತ್ರಗಳನ್ನು ಹೆಣಿಲಾಗ್ತಾ ಇದೆ. ಮುಂದಿನ ನಡೆ ಬಗ್ಗೆ ಮುಖ್ಯಮಂತ್ರಿಗಳು ಅಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಮುಂದಿನ 2.5 ವರ್ಷವೂ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಯಾವ ರೀತಿ ಹೈಕಮಾಂಡ್ ಮೇಲೆ ಒತ್ತಡ ಹೇರಬೇಕು, ಎಲ್ಲ ವಿಚಾರಗಳ ಬಗ್ಗೆ ಸಚಿವರು ಮತ್ತು ಶಾಸಕರುಗಳ ಜೊತೆಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನ ನಡೆಸಲಿದ್ದಾರೆ. ಹೆಚ್ಚು ಶಾಸಕರ ಬೆಂಬಲ ಪಡೆಯೋದಕ್ಕೆ ಸಿಎಂ ಕಸರತ್ತು ನಡೆಸ್ತಾ ಇದ್ದಾರೆ. ಈ ಎಲ್ಲ ಸಭೆಯ ತಯಾರಿಯನ್ನ ನೋಡ್ಕೊಳ್ತಾ ಇದ್ದಾರೆ ಭೈರತಿ ಸುರೇಶ್. ಭೈರತಿ ಸುರೇಶ್ ಅವರು ಇತ್ತೀಚೆಗೆ ಒಂದು ಸ್ವಲ್ಪ ಕಣ್ಮರೆ ಆಗಿದ್ರು. ಇತ್ತೀಚೆಗೆ ಜಾಸ್ತಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರ ಮೇಲೆ ಮೂಢ ಹಗರಣದ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಭೈರತಿ ಸುರೇಶ್ ಅವರ ಹೆಸರು ಕೂಡ ಓಡಾಡಿತ್ತು. ಹಾಗೆ ನೋಡಿದ್ರೆ ಭೈರತಿ ಸುರೇಶ್ ಅವರು ಮುಖ್ಯಮಂತ್ರಿಗಳಿಗೆ ಪರಮಾಪ್ತರು. ಈಗ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಹೆಣೆಯಬಹುದಾದಂಥ ರಣತಂತ್ರಗಳು ಮತ್ತು ಶಾಸಕರುಗಳ ಜೊತೆ ಮೀಟಿಂಗ್ಗಳು, ಸಚಿವರ ಜೊತೆ ಮೀಟಿಂಗ್ಗಳು, ಎಲ್ಲ ಕಸರತ್ತುಗಳಿಗೆ ಬೇಕಾದಂಥ ತಯಾರಿಯನ್ನು ನೋಡ್ಕೊಳ್ತಾ ಇರೋದು ಭೈರತಿ ಸುರೇಶ್. ಶತಾಯ ಗತಾಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರನ್ನೇ ಮುಂದುವರಿಸೋದಕ್ಕೆ ಬೇಕಾದಂತಹ ಎಲ್ಲ ರಣತಂತ್ರಗಳು ಒಂದೊಂದೇ ಅನ್ಫೋಲ್ಡ್ ಆಗ್ತಾ ಇದೆ. ಏನೂ ಮಾಡ್ತಾ ಇಲ್ಲ ಅಂತ ಹೊರಗಡೆ ಕಂಡರೂ ಕೂಡ ಒಳಗೊಳಗೆ ಸಾಕಷ್ಟು ರಾಜಕೀಯ ಕಸರತ್ತುಗಳು ನಡೀತಾ ಇದೆ. ಸೊ ಕಳೆದ 48 ಗಂಟೆಗಳಿಂದಲೂ ಕೂಡ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಇವತ್ತು ಕೂಡ ಬಹಳಷ್ಟು ಬೆಳವಣಿಗೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಸೊ ಹೆಡ್ ಕ್ವಾರ್ಟರ್ಸ್ ಕಾವೇರಿ, ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸ, ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ, ಇವೆಲ್ಲವೂ ಕೂಡ ಇವತ್ತು ಪವರ್ ಸೆಂಟರ್ಸ್. ಇಲ್ಲಿ ನಡೆಯುವಂತಹ ಬೆಳವಣಿಗೆಗಳು ಮುಂದೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಒಂದು ಸರಿಯಾದಂತಹ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು. ಹಾಗಾದರೆ ಸದ್ಯ ಸಿಎಂ ಪಾಳ್ಯದಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ವೀರೇಶ್ ದಾನಿ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ವೀರೇಶ್ ದಾನಿ, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ತಾವೀಗ ಎಲ್ಲಿದ್ದೀರಿ, ಯಾವ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ದೀರಿ, ಯಾವ ಪವರ್ ಸೆಂಟರ್ ಬಳಿ ಇದ್ದೀರಿ?
ರದಾ, ನಾನಿದೀಗ ಸದಾಶಿವನಗರದಲ್ಲಿರ್ತಕ್ಕಂಥ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ ಮುಂಭಾಗದಲ್ಲಿರುವಂಥದ್ದು. ಇದು ಸಾಕಷ್ಟು ಇದೀಗ ಪವರ್ ಸೆಂಟರ್ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಕಳೆದ 2-3 ದಿನಗಳಿಂದನೂ ಸಹ ಖರ್ಗೆ ಅವರನ್ನ ಭೇಟಿ ಆಗಲಿಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಎಲ್ಲರೂ ಸಹ ಸಾಕಷ್ಟು ಕಾತುರದಿಂದ ಕಾಯ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಖರ್ಗೆ ಅವರ ಮನೆ ಇದೀಗ ಪವರ್ ಸೆಂಟರ್ ಆಗಿರೋದು ಅಕ್ಷರಶಃ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ರಾಧಾ, ಆಲ್ ರೈಟ್. ಪಾಪ ಖರ್ಗೆ ಅವ್ರನ್ನ ದೆಹಲಿಯಲ್ಲೂ ಬಿಡಲಿಲ್ಲ, ಏರ್ಪೋರ್ಟಲ್ಲೂ ಬಿಡಲಿಲ್ಲ. ನಿನ್ನೆ ಮನೆಗೆ ಬಂದರೂ ಕೂಡ ಮನೆ ಮುಂಭಾಗದಲ್ಲೂ ಕೂಡ ಮನೆ ಒಳಗೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಇವತ್ತೂ ಕೂಡ ಪಾಪ ಅವ್ರು ಹೊರಗೆ ಪಡಕ್ಕೆ ಬಿಡಲ್ಲ ಬಿಡ್ರಿ. ಹೌದು ರಾಧಾ, ಯಾಕಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸಿದಂತ ಸಂದರ್ಭದಲ್ಲಿ ಅವರನ್ನ ಭೇಟಿ ಆಗ್ಲಿಕ್ಕೆ ಕಾಂಗ್ರೆಸ್ ಶಾಸಕರುಗಳು ಮತ್ತು ಸಚಿವರುಗಳು ಬರೋದು ಸಹಜ ಆಗ್ತಾ ಇತ್ತು. ಆದ್ರೆ ಈಗ ಸಂದರ್ಭದಲ್ಲಿ ಆ ರೀತಿಯಾಗಿ ಇಲ್ಲ. ಅದರಲ್ಲೂ ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ DCM DK ಶಿವಕುಮಾರ್ ಅವರ ಜೊತೆಗೂ ಸಹ ಮಾತನಾಡಿ ಚರ್ಚೆಗೆ ಬನ್ನಿ ಅಂತ ಹೇಳಿ ಅವ್ರಿಗೂ ಸಹ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಅಷ್ಟೇ DCM DK ಶಿವಕುಮಾರ್ ಅವರ ಬ್ರದರ್ಸು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗಬೇಕಾಗಿತ್ತು. ಆದ್ರೆ ಅವರು ಇವತ್ತು ಭೇಟಿ ಆಗುವಂತ ಸಾಧ್ಯತೆಗಳು ಒಂದ್ ಕಡೆ ದಟ್ಟವಾಗಿರುವಂತದ್ದು. ಇನ್ನೊಂದ್ ಕಡೆ CM ಸಿದ್ದರಾಮಯ್ಯ ಈಗಾಗಲೇ ನಿನ್ನೆ ಮೈಸೂರಿನಲ್ಲಿ ಸ್ಪಷ್ಟಪಡಿಸಿದ್ರು, ನಾಳೆ ರಾಜ್ಯಕ್ಕೆ ಖರ್ಗೆ ಅವರು ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಅವರನ್ನ ಭೇಟಿಯಾಗಿ ಅವರ ಜೊತೆಗೆ ಈ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತು ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಇವತ್ತು ಸಂಪೂರ್ಣವಾಗಿ ಬ್ಯುಸಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲೇ ರಾಜ್ಯ ಮಾಧ್ಯಮಗಳು ಸೇರಿದಂತೆ ರಾಷ್ಟ್ರೀಯ ಮಾಧ್ಯಮಗಳು ಎಲ್ಲವೂ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ ಮುಂದೆನೆ ಜಮಾಯಿಸಿರೋದು ಗೊತ್ತಾಗ್ತಾ ಇರುವಂತದ್ದು. ರಾಧಾ, ಥ್ಯಾಂಕ್ ಯು ವೆರಿ ಮಚ್ ವೀರೇಶ್ ನಾನಿ, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇವತ್ತು ಕರ್ನಾಟಕದಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೆಯುತ್ತೆ.